बाबा आपकी श्रीमत ने जिंदगी बदल दी। बाबा आपकी श्रीमत ने जिंदगी बदल दी। जहन्नुम से उठाए हमें, जहन्नुम से उठाए हमें, जन्नत में जगह दी। बाबा आपकी श्रीमत ने जिंदगी बदल दी। हकीकत यही है दिल की दुनिया अब ना भाए। ख्वाबों में है हूर नूर जब पास आपके आए। तस्वीर अनोखा देकर, तस्वीर अनोखा देकर तकदीर बदल दी। बाबा आपकी श्रीमत ने जिंदगी बदल दी। बाबा आपकी श्रीमत ने जिंदगी बदल दी। अब तो यही इरादा है, सुन लो मेरे मन की। अब तो यही इरादा है, सुन लो मेरे मन की। सोचूं देखूं खाऊं पीऊं बन के सजनी आपकी। प्यार की कश्ती में बिठाएं, प्यार की कश्ती में बिठाएं, जीवन संभल दी। बाबा आपकी श्रीमत ने जिंदगी बदल दी। बाबा आपकी श्रीमत ने जिंदगी बदल दी। शिक्षाओं की खुशबू भर दी, कांटों से फूल बनाकर। ऊंचा इतना उठाए हो, पलकों में अपने बिठाकर। संगम सुख सरगम दे, संगम सुख सरगम दे। पावन प्रेम
संवल दी। बाबा आपकी श्रीमत ने जिंदगी बदल दी। बाबा आपकी श्रीमत ने जिंदगी बदल। ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ತಂದೆಯ ಪರಿಚಯವನ್ನು ಇಡೀ ಜಗತ್ತಿಗೆ ಕೊಡ್ತಾ ಹೋಗಬೇಕು. ಅಲಫ್ ಪಾಠವನ್ನು ಎಲ್ಲರಿಗೂ ಪಕ್ಕಾ ಮಾಡ್ತಾ ಹೋಗಬೇಕು. ಬಾಬಾ ಕೊಡುವಂಥ ಶ್ರೀಮತದ ಆಧಾರದ ಮೇಲೆ ನಮ್ಮ ಜೀವನವನ್ನಾಗಿ ಮಾಡಿಕೊಳ್ಬೇಕು ಅಂತ ವಿಶೇಷವಾಗಿ ಬಾಬಾ ಇವತ್ತಿನ ಮುರುಳಿಯಲ್ಲಿ ತಿಳಿಸ್ತಾ ಇದ್ದಾರೆ. ಮುರುಳಿಯ ಡೇಟ್ ಆಗಿದೆ 13/11/2024. मीठे बच्चे सभी को पहले पहले अलफ का पाठ पक्का कराओ, आप आत्मा भाई भाई है. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ಮೊಟ್ಟ ಮೊದಲು ಅಲಫ್ ತಂದೆಯ ಪಾಠವನ್ನು ಪಕ್ಕಾ ಮಾಡಿಕೊಳ್ಬೇಕು. ನಾನು ಆತ್ಮ ಭಾಯಿ ಭಾಯಿ ಸಹೋದರ ಸಹೋದರನಾಗಿದ್ದೀನಿ ಅನ್ನೋ ಒಂದು ಮಾತನ್ನು ಬಾಬಾ ಹೇಳ್ತಾ ಇದ್ದಾರೆ. ಪಕ್ಕಾ ಮಾಡಿಕೊಳ್ಬೇಕು ಮಕ್ಕಳೇ ಅನ್ನೋ ಒಂದು ರೀತಿಯಲ್ಲಿ. प्रश्न, किस एक बात में श्रीमत मनुष्य मत के बिल्कुल ही विपरीत है? ಯಾವ ಒಂದು ಮಾತು ಶ್ರೀಮತ ಮನುಷ್ಯ ಮತಕ್ಕಿಂತ ಸಂಪೂರ್ಣ ರೀತಿಯಲ್ಲಿ ವಿಪರೀತವಾಗಿದೆ. ಮನುಷ್ಯ ಮತ್ कहती है हम मोक्ष में चले जाएंगे. ಮನುಷ್ಯ ಮತ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾವು ಮೋಕ್ಷವನ್ನು ಪಡ್ಕೊಂಡ್ಬಿಡ್ತೀವಿ. ಶ್ರೀಮತ್ कहती है ये ಡ್ರಾಮಾ ಅನಾದಿ ಅವಿನಾಶಿ है. ಮನುಷ್ಯ ಮತ ಹೇಳುತ್ತೆ ನಮಗೆ ಮೋಕ್ಷ ಬೇಕೋ, ಸದಾ ಕಾಲ ಮುಕ್ತಿ ಬೇಕೋ, ಈ ಒಂದು ಜನನ ಮರಣದಲ್ಲಿ ಬರಬಾರ್ದು ಅಂತ. ಆದರೆ ಶ್ರೀಮತ ಹೇಳುತ್ತೆ ಡ್ರಾಮಾ ಮಕ್ಕಳೇ ಅನಾದಿ ಅವಿನಾಶಿ ಆಗಿದೆ. ಮೋಕ್ಷ ಕಿಸಿ ಕೋ ಮಿಲ್ ನಹಿ ಸಕ್ತಾ. ಮೋಕ್ಷ ಅನ್ನೋದು ಯಾರಿಗೂ ಸಿಕ್ಕೋದಿಲ್ಲ. ಬಲ್ ಕೋಯಿ ಕಹೆ ಯೆ ಪಾರ್ಟ್ ಬಜಾನಾ ಹಮ್ಕೋ ಪಸಂದ್ ನಹಿ. ಬಲೆ ಹೇಳ್ತಾರೆ ಇಲ್ಲಿ ಬರೋದು ಬೇಡ, ಸಾಕಪ್ಪ ಸಾಕು, ಇವ್ರ ಸವಾಸ ಸಾಕು, ದುಃಖ ಬೇಡ ಅಂತ ಹೇಳಿದ್ರು ಯಾರೂ ಕೂಡ ಬಾಬಾ ಹೇಳ್ತಾರೆ ತಪ್ಪಿಸ್ಕೊಳೋದಕ್ಕೆ ಸಾಧ್ಯವಿಲ್ಲ. ಪರಂತು ಇಸ್ಮೆ ಕುಚ್ ಬಿ ಕರ್ ನಹಿ ಸಕ್ತೆ. ಇದರಲ್ಲಿ ಯಾರು ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪಾಠ ಬಜಾನೆ ಆನಾ ಹಿ ಹೇ. ಪಾತ್ರದ ಅಭಿನಯ ಮಾಡುವುದಕ್ಕೆ ಬಾಬಾ ಹೇಳ್ತಾರೆ ಬರಲೇಬೇಕು ಮಕ್ಕಳೇ. ಶ್ರೀಮತ್ ಹಿ ತುಮೆ ಶ್ರೇಷ್ಠ ಬನಾತಿ ಹೇ. ಶ್ರೀಮತ ನಮ್ಮನ್ನೇನು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ, ಶ್ರೇಷ್ಠರನ್ನಾಗಿ ಮಾಡುತ್ತೆ. ಮನುಷ್ಯ ಮತ್ತು ಅನೇಕ ಪ್ರಕಾರ ಕಿ ಹೇ. ಇವತ್ತು ಮನುಷ್ಯರ ಮತ ಅನ್ನೋದು ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದಲ್ಲಿ ಇದೆ ಮಕ್ಕಳೇ. ಓಂ ಶಾಂತಿ. ಅಭಿ ಯೆ ತೋ ಬಚ್ಚೆ ಜಾನ್ತೆ ಹೇ ಕಿ ಹಮ್ ಬಾಬಾ ಕೆ ಸಾಮ್ನೆ ಬೈಠೆ ಹೇ. ನಾವು ಯಾರ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ? ಬಾಬೂರ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ಬಾಪ್ ಬಿ ಜಾನ್ತೆ ಹೇ ಬಚ್ಚೆ ಹಮಾರೆ ಸಾಮ್ನೆ ಬೈಠೆ ಹೇ. ಬಾಬೂರ್ಗೂ ಕೂಡ ಗೊತ್ತಿದೆ ನಾವೆಲ್ಲ ಮಕ್ಕಳೂ ಸಹ ತಂದೆಯ ಸನ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ಯಹ ಬಿ ತುಮ್ ಬಚ್ಚೆ ಜಾನ್ತೆ ವೋ ಬಾಪ್ ಹಮೇ ಶಿಕ್ಷಾ ದೇತೆ ಹೇ ಜೋ ಫಿರ್ ಔರೋಂ ಕೋ ದೇನಿ ಹೇ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ತಂದೆ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ, ಅದನ್ನು ನಾವೇನು ಮಾಡಬೇಕು, ನಂತರ ಅನ್ಯರಿಗೂ ಕೂಡ ತಿಳಿಸ್ಕೊಡ್ಬೇಕು.
पहले पहले तो बाप का ही परिचय देना है, क्योंकि सभी बाप को और बाप की शिक्षा को भूले हुए हैं. ಮೊಟ್ಟ ಮೊದಲು ತಂದೆಯ ಪರಿಚಯವನ್ನ ಕೊಡಬೇಕು. ಏಕೆಂತೇಳಿದ್ರೆ ಎಲ್ಲ ತಂದೆ ಮತ್ತು ತಂದೆಯ ಶಿಕ್ಷಣವನ್ನ ಸಂಪೂರ್ಣ ರೀತಿಯಲ್ಲಿ ಮರ್ತೋಗಿದ್ದಾರೆ. ದೇಹದ ಅಭಿಮಾನದಲ್ಲಿ ಬಂದ್ವಿ, ನಾನು ನನ್ನದು ನಂದೇ ನಡಿಬೇಕು, ನಂದೇ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವನ್ನ ಮರ್ತು ಕೂತಿದ್ದೀರಾ. अभी जो बाप पढ़ाते हैं ये पढ़ाई फिर 5000 वर्ष बाद मिलेगी. यह ज्ञान और कोई को ये नहीं. ತಂದೆ ಇವತ್ತೇನು ಓದಿಸ್ತಾರೆ 5000 ವರ್ಷದ ಹಿಂದೆನೂ ಕೂಡ ಓದಿಸಿದ್ರು, ನಮಗೆ ಸಿಕ್ಕಿತ್ತು. ಈ ಒಂದು ಜ್ಞಾನವನ್ನ ಮತ್ತಿನ್ಯಾರು ಕೊಡುವುದಕ್ಕೆ ಸಾಧ್ಯವಿಲ್ಲ. ಮುಖ್ಯ ಹುವಾ ಬಾಪ್ ಕಾ ಪರಿಚಯ ಫಿರ್ ಯೆ ಸಬ್ ಸಮझाना है. ಇಲ್ಲಿ ಮುಖ್ಯವಾಗಿ ಯಾರೇ ಬರ್ತಾರೆ ಅಂತ ಹೇಳಿದಾಗ ಎಲ್ಲರಿಗೆ ತಂದೆಯ ಪರಿಚಯವನ್ನ ಕೊಡಬೇಕಾಗಿದೆ. ಹಮ್ ಸಬ್ ಭಾಯಿ ಭಾಯಿ ಹೇ, ಸಾರಿ ದುನಿಯಾ ಕಿ ಜೋ ಸಭಿ ಆತ್ಮಾಯೇ ಹೇ, ಸಬ್ ಆಪಸ್ ಮೇ ಭಾಯಿ ಭಾಯಿ ಹೇ. ನಾವೆಲ್ಲ ಆತ್ಮಗಳು ಸಹೋದರ ಆತ್ಮಗಳಾಗಿದ್ದೀವಿ. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಪರಸ್ಪರ ನಾವು ಸಹೋದರ ಸಹೋದರರಾಗಿದ್ದೀವಿ. सभी अपना मिला हुआ पार्ट इस शरीर द्वारा बजाते हैं. ಎಲ್ಲರಿಗೂ ತಮಗೆ ಸಿಕ್ಕಿರುವಂತಹ ಪಾತ್ರವನ್ನ ಈ ಶರೀರದ ಮುಖಾಂತರ ಅಭಿನಯಿಸ್ತಾರೆ. ಅಭಿ ತೋ ಬಾಪ್ ಆಯೇ ಹೇ ನೈ ದುನಿಯಾ ಮೇ ಲೇ ಜಾನೆ ಕೆ ಲಿಯೇ ಜಿಸ್ಕೋ ಸ್ವರ್ಗ ಕಹಾ ಜಾತಾ ಹೇ. ತಂದೆ ಬಂದಿದ್ದರೆ ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗುವುದಕ್ಕೆ, ಯಾವುದನ್ನ ಬಾಬಾ ಹೇಳ್ತಾರೆ ಸ್ವರ್ಗ ಅಂತ ಹೇಳಲಾಗತ್ತೆ. ಪರಂತು ಅಭಿ ಹಮ್ ಸಬ್ ಭಾಯಿ ಪತಿತ್ ಹೇ ಏಕ್ ಬಿ ಪಾವನ್ ನಹಿ. ಎಲ್ಲ ನಾವು ಸಹೋದರ ಆತ್ಮಗಳು ಪತಿತರಾಗಿದ್ದೀವಿ. ಬಾಬಾ ಹೇಳ್ತಾರೆ ಒಬ್ರು ಕೂಡ ಮಕ್ಕಳೇ ಪಾವನರಿಲ್ಲ ಈ ಕಲಿಯುಗದಲ್ಲಿ. सभी पतितों को पावन बनाने वाला एक ही बाप है. यह यही पतित विकारी रावण की दुनिया. रावण का अर्थ ही है 5 विकार स्त्री में, 5 विकार पुरुष में. ಇದು ಪತಿತವಾದಂತಹ ವಿಕಾರಿಯಾದ ರಾವಣನ ಪ್ರಪಂಚವಾಗಿದೆ. ರಾವಣನ ಅರ್ಥವಾಗಿದೆ 5 ವಿಕಾರಗಳು ಸ್ತ್ರೀಯರಲ್ಲಿ, 5 ವಿಕಾರಗಳು ಪುರುಷರಲ್ಲಿ. ಬಾಪ್ ಬಹುತ್ ಸಿಂಪಲ್ ರೀತಿ ಸಮझाते हैं. ಬಾಬಾ ಅಂತೂ ಎಲ್ಲರಿಗೂ ಕೂಡ ಅರ್ಥ ಆಗೋ ಒಂದು ರೀತಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಎಷ್ಟು ಸಹಜವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ. तुम भी ऐसे समझा सकते हो तो पहले पहले ये समझाओ कि हम आत्माओं का वो बाप है. सभी ब्रदर से पूछो ये ठीक है. ನಾವೆಲ್ಲರಿಗೂ ಕೂಡ ಸಹಜವಾದಂಥ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಏಕೆಂತೇಳಿದ್ರೆ ಮೊಟ್ಟ ಮೊದಲು ತಿಳಿಸ್ಬೇಕು ನಾವು ಆತ್ಮಗಳ ತಂದೆ ಆಗಿದ್ದಾರೆ. ಸಹೋದರರು ಇದು ಸರಿ ಇದೆಯಾ ಅಂತ ಕೇಳಬೇಕು. ಲಿಖೋ ಹಮ್ ಸಬ್ ಭಾಯಿ ಭಾಯಿ ಹೇ, ಹಮಾರ ಬಾಪ್ ಬಿ ಏಕ ಹೇ. ಬರಿಬೇಕು ನಾವೆಲ್ಲರೂ ಕೂಡ ಸಹೋದರ ಸಹೋದರ ಆತ್ಮಗಳಾಗಿದ್ದೀವಿ, ನಮ್ಮ ತಂದೆ ಒಬ್ಬರಾಗಿದ್ದಾರೆ. ಹಮ್ ಸಬ್ ಸೋಲ್ಸ್ ಕಾ ವೋ ಹೇ ಸುಪ್ರೀಂ ಸೋಲ್. ನಾವೆಲ್ಲ ಆತ್ಮಗಳ ಸುಪ್ರೀಂ ಸೋಲ್ ಒಬ್ಬ ತಂದೆ ಆಗಿದ್ದಾರೆ. ಉನ್ಕೋ ಫಾದರ್ ಕಹಾ ಜಾತಾ ಹೇ. ये पक्का बुद्धि में बिठाओ तो सर्वव्यापी आदि की कीचड़ पट्टी निकल जाए.
ನಾವೆಲ್ಲ ಆತ್ಮಗಳ ತಂದೆ ಶುಭಾಬಾ ಆಗಿದ್ದರೆ ಇದಂತೂ ಪಕ್ಕಾ ಬುದ್ಧಿಯಲ್ಲಿ ಕೂರಿಸ್ಬೇಕು. ಆಗ ಸರ್ವವ್ಯಾಪಿ ಎಂಬ ಬೂಸ ಬಾಬಾ ಹೇಳ್ತಾ ಇದ್ದಾರೆ ಬುದ್ಧಿಯಿಂದ ಹೊಟ್ಟು ಹೋಗುತ್ತೆ ಮಕ್ಕಳೇ. ಅಲಫ್ ಪೆಹಲೆ ಪಡಾನಾ ಹೇ ಬೋಲೋ, ये पहले अच्छी रीति बैठ लिखो, आगे सर्वव्यापी कहता था, अब समझता हूँ सर्वव्यापी नहीं है. ಈ ಮಾತನ್ನ ಬಾಬಾ ಹೇಳ್ತಾ ಇದ್ದಾರೆ, ಅರ್ಥ ಆಗೋ ಒಂದು ರೀತಿಯಲ್ಲಿ ಬರಿಬೇಕು. ಹಿಂದೆ ಸರ್ವವ್ಯಾಪಿ ಅಂತ ಹೇಳ್ತಾ ಇದ್ವಿ, ಈಗ ಅರ್ಥ ಆಗತ್ತೆ ಪರಮಾತ್ಮ ಸರ್ವವ್ಯಾಪಕನಲ್ಲ. ನಾವೆಲ್ಲರೂ ಕೂಡ ಭಾಯಿ ಭಾಯಿ, ಸಬ್ ಆತ್ಮಾಯೇ कहती है ಗಾಡ್ ಫಾದರ್, ಪರಂಪಿತ ಪರಮಾತ್ಮ ಅಲ್ಲ. ನಾವೆಲ್ಲ ಆತ್ಮಗಳು ಗಾಡ್ ಫಾದರ್ ಪರಂಪಿತ ಪರಮಾತ್ಮ ಅಲ್ಲ. ಪಹಲೆ ತೋ ये निश्चय बिठाना है कि हम आत्मा है ಪರಮಾತ್ಮ ನಹೀ ಹೇ. ಮೊಟ್ಟ ಮೊದಲು ನಿಶ್ಚಯವನ್ನ ಕೂರಿಸ್ಬೇಕು, ನಾನು ಆತ್ಮನಾಗಿದ್ದೇನೆ, ನಾನು परमात्मनल्ला. ना हमारे में परमात्मा व्यापक है, सभी में ಆತ್ಮ ವ್ಯಾಪಕ है. ಎಲ್ಲರಲ್ಲೂ ಕೂಡ ಬಾಬಾ ಹೇಳ್ತಾರೆ ಪರಮಾತ್ಮ ವ್ಯಾಪಕರಾಗುವುದಕ್ಕೆ ಸಾಧ್ಯವಿಲ್ಲ, ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆತ್ಮ ವ್ಯಾಪಕವಾಗಿದೆ ಅನ್ನೋ ಒಂದು ಮಾತನ್ನ ಬಾಬೋರು ತಿಳಿಸ್ತಾ ಇದ್ದಾರೆ. आत्मा शरीर के आधार से पार्ट बजाती है, ये पक्का करावो. अच्छा फिर वो बाप सृष्टि चक्र के आदि मध्य अंत का ಜ್ಞಾನ ಸುನಾತೆ ಹೇ. ಒಳ್ಳೆಯದು, ತಂದೆ ಈ ಒಂದು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ತಾರೆ. ಬಾಪ್ ಈ ಟೀಚರ್ ಕೆ ರೂಪ್ ಮೇ ಬೈಟ್ समझाते हैं, लाखों ವರ್ಷೋं की तो बात नहीं. ತಂದೆ ಟೀಚರಿನ ರೂಪದಲ್ಲಿ ಕೂರಿಸ್ಕೊಂಡು ತಿಳಿಸ್ಕೊಡ್ತಾರೆ, ಲಕ್ಷಾಂತರ ವರ್ಷದ ಮಾತಂತೂ ಇಲ್ಲ. ये चक्र अनादि बना बनाया है, इक्वल कैसे है इसको जानना पड़े. ಲಕ್ಷಾಂತರ ವರ್ಷದ ಮಾತಿಲ್ಲ, ಈ ಚಕ್ರ ಅನಾದಿ ಮಾಡಿ ಮಾಡಲ್ಪಟ್ಟಿದ್ದು ಈಕ್ವಲ್ ಹೇಗಾಗುವುದಕ್ಕೆ ಸಾಧ್ಯ, ಇದನ್ನ ತಿಳ್ಕೊಳ್ಬೇಕಾಗಿದೆ. ಸತ್ಯ ತ್ರೇತ ಫಾಸ್ಟ್ ಹುವಾ, ನೋಟ್ ಕರೋ. ಸತ್ಯಯುಗ ತ್ರೇತಾಯುಗ ಕಳೆದು ಹೋಯ್ತು. ಬಾಬಾ ಹೇಳ್ತಾ ಇದ್ದಾರೆ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಉನ್ಕೋ ಕಹಾ ಜಾತಾ ಹೇ ಸ್ವರ್ಗ ಔರ್ ಸೆಮಿ ಸ್ವರ್ಗ. ಸತ್ಯ ತ್ರೇತಾಯುಗ ಬಾಬಾ ಹೇಳೋದು ಮಕ್ಕಳೇ ಸ್ವರ್ಗ ಮತ್ತೆ ತ್ರೇತಾಯುಗ ಸೆಮಿ ಸ್ವರ್ಗ ಅಂತ ಹೇಳಲಾಗತ್ತೆ. ವಹ ದೇವಿ ದೇವತಾओं का राज्य चलता है. सतयुग में है 16 कला, त्रेता में है 14 कला. सतयुग को प्रभाव बहुत भारी है, नाम ई है स्वर्ग ಎವೆನ್. ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣರಾಗಿರ್ತೀವಿ, ತ್ರೇತಾಯುಗದಲ್ಲಿ 14 ಕಲಾ ಸಂಪೂರ್ಣರಾಗಿರ್ತೀವಿ. ಸತ್ಯುಗದ ಪ್ರಭಾವ ಬಹಳ ಶ್ರೇಷ್ಠವಾಗಿರುತ್ತೆ. ಹೆಸರೇ ಸ್ವರ್ಗ ಎವೆನ್ ಆಗಿದೆ. ಹೊಸ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗತ್ತೆ. ಉಸ್ಕಿ ಹಿ महिमा करनी है. नई दुनिया में यही एक आदि सनातन देवी देवता धर्म. ಬಾಬಾ ಹೇಳೋದು ಹೊಸ ಪ್ರಪಂಚದಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತೆ. ಚಿತ್ರ ಭಿ ತುಮಾರೆ ಪಾಸ್ ಸೆ ನಿಶ್ಚಯ ಕರಾನೆ ಕೆ ಲಿಯೆ. ಚಿತ್ರನೂ ಕೂಡ ನಮ್ಮ ಹತ್ರ ಇದೆ ನಿಶ್ಚಯವನ್ನ ಮಾಡಿಸುವುದಕ್ಕೆ. ये सृष्टि का चक्र फिरता रहता है. इस कल्प की आयु ही 5000 वर्ष है. अब सूर्यವಂಶಿ ಚಂದ್ರವಂಶಿ तो बुद्धि में बैठा. ಈ ಕಲ್ಪದ ಆಯಸ್ಸು
5,000 ವರ್ಷ ಸೂರ್ಯವಂಶಿ ಚಂದ್ರವಂಶಿ ಬುದ್ಧಿಯಲ್ಲಿ ಕೂತ್ಕೊಳ್ಬೇಕು. ವಿಷ್ಣುಪುರಿ ಹಿ ಬದಲ್ ರಾಮ್ ಸೀತಾಪುರಿ ಬಂತಿ ಹೇ. ವಿಷ್ಣುಪುರಿ ಬದಲಾವಣೆ ಆಗಿ ರಾಮ ಸೀತೆಯರ ಪುರಿ ಆಗತ್ತೆ. ಉನ್ಕಿ ಬಿ ಡೈನೆಸ್ಟಿ ಚಲ್ತಿ ಹೇ ನಾ. 2 ಯುಗ್ ಫಾಸ್ಟ್ ಹುಯೆ ಫಿರ್ ಆತಾ ಹೇ ದ್ವಾಪರ್ ಯುಗ್. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ವಿಷ್ಣುಪುರಿ ಬದಲಾವಣೆ ಆಗಿ ರಾಮ ಸೀತೆಯರ ಪುರಿ ಆಗತ್ತೆ. ಅದರ ರಾಜಧಾನಿ ಎನ್ನೋದು ಬಾಬಾ ಹೇಳ್ತಾರೆ, ಮಕ್ಕಳೇ, ನಡೀತಾ ಹೋಗುತ್ತೆ. नई दुनिया में यही एक आदि सनातन देवी देवता धर्म चित्र भी तुम्हारे पास से निश्चय कराने के लिए ये सृष्टि का चक्र फिरता रहता है. ಬಾಬಾ ಹೇಳೋದು, ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಚಿತ್ರ ನಮ್ಮ ಹತ್ರ ಇದೆ. ಅನ್ಯರಿಗೆ ನಿಶ್ಚಯ ಮಾಡಿಸುವುದಕ್ಕೆ ಈ ಒಂದು ಸೃಷ್ಟಿ ಚಕ್ರ ಅನ್ನೋದು ತಿರುಗ್ತಾ ಹೋಗತ್ತೆ. ಕಲ್ಪದ ಆಯಸ್ಸು 5,000 ವರ್ಷ. ಅಬ್ ಸೂರ್ಯವಂಶಿ ಚಂದ್ರವಂಶಿ ಬುದ್ಧಿ ಮೇ ಬೈಠಾ. ಸೂರ್ಯವಂಶಿ ಚಂದ್ರವಂಶಿ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ತೀವಿ. ವಿಷ್ಣುಪುರಿ ಹಿ ಬದಲ್ ರಾಮ್ ಸೀತಾಪುರಿ ಬಂತಿ ಹೇ. ಉನ್ಕಿ ಬಿ ಡೈನೆಸ್ಟಿ ಚಲ್ತಿ ಹೇ ನಾ. ವಿಷ್ಣುಪುರಿ ಬದಲಾವಣೆ ಆಗಿ ರಾಮ ಸೀತೆಯರ ಪುರಿ ಆಗತ್ತೆ. ಅವರ ರಾಜಧಾನಿ ಎನ್ನೋದು ನಡೀತಾ ಹೋಗತ್ತೆ. 2 ಯುಗ್ ಫಾಸ್ಟ್ ಹುಯೆ ಫಿರ್ ಆತಾ ಹೇ ದ್ವಾಪರ್ ಯುಗ್. ರಾವಣ್ ಕಾ ರಾಜ್ಯ 2 ಯುಗ ಕಂಪ್ಲೀಟ್ ಆಗತ್ತೆ. ದ್ವಾಪರ ಯುಗ ರಾವಣನ ರಾಜ್ಯ. ದೇವತಾಯೇ वाम मार्ग में चले जाते हैं तो विकार का सिस्टम बन जाता है. ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ, ವಿಕಾರಕ್ಕೆ ವಶೀಭೂತರಾಗ್ತಾರೆ. ಆ ಒಂದು ವಿಕಾರದ ಸಿಸ್ಟಮ್ ಅನ್ನೋದು ದ್ವಾಪರ ಯುಗದಿಂದ ಪ್ರಾರಂಭವಾಗತ್ತೆ. ಸತ್ಯುಗ್ ತ್ರೇತಾ ಮೇ ಸಭಿ ನಿರ್ವಿಕಾರಿ रहते हैं. एक आदि सनातन देवी देवता धर्म रहता है. ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಿರ್ತಾರೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ನಡೆಯುತ್ತೆ. ಚಿತ್ರ ಬಿ ದಿಖಾನಾ ಹೇ, ಓರಲಿ ಬಿ ಸಮझाना ಹೇ. ಚಿತ್ರವನ್ನು ತೋರಿಸ್ಬೇಕು, ಓರಲಿ ಆಗಿ ಅರ್ಥ ಮಾಡಿಸ್ಬೇಕು. ಬಾಪ್ ಹಮ್ಕೋ ಟೀಚರ್ ಹೋಕರ್ ಎಸ್ಸೆ ಪಡಾತೆ ಹೇ. ತಂದೆ ನಮಗೆ ಟೀಚರ್ ಆಗಿ ಈ ರೀತಿ ಓದಿಸ್ತಾರೆ. ಬಾಪ್ ಅಪ್ನಾ परिचय खुद ही आकर देते हैं. खुद कहते हैं, मैं आता हूँ पतितों को पावन बनाने के लिए, तो मुझे शरीर जरूर चाहिए. ತಂದೆ ಬರ್ತಾರೆ, ಸ್ವಯಂ ಹೇಳ್ತಾರೆ, ನಾನು ಪತಿತ ಇದ್ದಂಥ ಆತ್ಮನನ್ನ ಪಾವನ ಮಾಡುವುದಕ್ಕೆ ಬರ್ತೀನಿ, ನನಗೆ ಅವಶ್ಯಕವಾಗಿ ಶರೀರ ಬೇಕು. ನೈತೋ ಬಾತ್ ಕೇಸೆ ಕರೋ. ಇಲ್ಲ ಅಂದರೆ ಮಕ್ಕಳ ಜೊತೆಯಲ್ಲಿ ಹೇಗೆ ಮಾತನಾಡೋದು ಅಂತ ಹೇಳ್ತಾರೆ ಬಾಬಾ. ಮೇ ಚೈತನ್ಯ ಹೂँ, ಸತ್ ಹೂँ ಔರ್ ಅಮರ್ ಹೂँ. ಚೈತನ್ಯನಾಗಿದ್ದಾರೆ, ಸತ್ಯವಾಗಿದ್ದಾರೆ, ಅಮರರಾಗಿದ್ದಾರೆ. ಸತೋ ರಜೋ ತಮೋ ಮೇ ಆತ್ಮ ಆತಿ ಹೇ. ಸತೋ ರಜೋ ತಮೋದಲ್ಲಿ ಆತ್ಮ ಬರುತ್ತೆ. ಆತ್ಮ ಹಿ ಪತಿತ್ ಆತ್ಮ ಹಿ ಪಾವನ್ ಬಂತಿ ಹೇ. ಆತ್ಮನೇ ಪತಿತ, ಆತ್ಮನೇ ಪಾವನವಾಗತ್ತೆ. ಆತ್ಮ ಮೇ ಹಿ ಸಬ್ ಸಂಸ್ಕಾರ ಹೇ. ಆತ್ಮನಲ್ಲೇ ಎಲ್ಲ ಪ್ರಕಾರದ ಸಂಸ್ಕಾರವಿದೆ. फास्ट के कर्म व विकर्म का ಸಂಸ್ಕಾರ ಆತ್ಮ ಲೇ ಜಾತಿ ಹೇ. ಇಂದಿನ ಕರ್ಮ ವಿಕರ್ಮದ ಸಂಸ್ಕಾರ ಆತ್ಮ ತಗೊಂಡು ಬರುತ್ತೆ. सत्युग में तो विकर्म होता नहीं, कर्म करते हैं, पाठ बजाते हैं.
ಸತ್ಯುಗದಲ್ಲಂತೂ ವಿಕರ್ಮ ಅನ್ನೋದೇ ಪಾಪ ಕರ್ಮ ಅನ್ನೋದೇ ಇರೋದಿಲ್ಲ. ಕರ್ಮ ಮಾಡ್ತೀವಿ, ಪಾತ್ರದ ಅಭಿನಯವನ್ನ ಮಾಡ್ತೀವಿ, ಪರಂತು ಓ ಕರ್ಮ ಅಕರ್ಮ ಬನ್ ಜಾತಾ ಹೇ. ಆದ್ರೆ ಅಲ್ಲಿ ಕರ್ಮ ಬಾಬಾ ಹೇಳ್ತಾ ಇದ್ದಾರೆ ಅಕರ್ಮವಾಗ್ಬಿಡುತ್ತೆ ಮಕ್ಕಳೇ. ಗೀತಾ ಮೇ ಬಿ ಅಕ್ಷರ ಹೇ ಅಭಿ ತುಮ್ ಪ್ರಾಕ್ಟಿಕಲ್ ಮೇ ಸಮಜ್ ರಹೇ ವೋ. ಗೀತೆಯಲ್ಲೂ ಅಕ್ಷರವಿದೆ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಜಾನ್ತೆ ವೋ ಬಾಬಾ ಆಯಾ ಹುವಾ ಹೇ ಪುರಾನಿ ದುನಿಯಾ ಕೋ ಬದಲ್ ನೈ ದುನಿಯಾ ಬನಾನೆ. ಈಗ ನಮಗೆ ಗೊತ್ತಿದೆ ಬಾಬಾ ಬಂದಿದ್ದಾರೆ ಹಳೆಯ ಪ್ರಪಂಚವನ್ನ ಬದಲಾವಣೆ ಮಾಡಿ ಹೊಸ ಪ್ರಪಂಚವನ್ನ ಮಾಡುವುದಕ್ಕೆ. ಜಹ ಕರ್ಮ ಅಕರ್ಮ ಓ ಜಾತೆ ಹೇ. ಎಲ್ಲಿ ಕರ್ಮ ಬಾಬಾ ಹೇಳ್ತಾ ಇದ್ದಾರೆ ಅಕರ್ಮವಾಗತ್ತೆ ಮಕ್ಕಳೇ. ಯಾವುದೇ ರೀತಿಯಾದ ಪಾಪ ಕರ್ಮ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಉನ್ಕೋ ಈ सत्युग कहा जाता है और यह फिर कर्म विकर्म ही होते हैं जिसको कलियुग कहा जाता है. ಬಾಬಾ ಹೇಳ್ತಾ ಇದ್ದಾರೆ ಸತ್ಯಯುಗದಲ್ಲಿ ಕರ್ಮ ಶ್ರೇಷ್ಠ ಕರ್ಮವಾಗತ್ತೆ, ಇಲ್ಲಿ ಕರ್ಮ ಪಾಪ ಕರ್ಮಗಳಾಗತ್ತೆ. ಯಾವುದನ್ನ ಬಾಬಾ ಹೇಳ್ತಾ ಇದ್ದಾರೆ ಕಲಿಯುಗ ಅಂತ ಹೇಳಲಾಗತ್ತೆ. ತುಮ್ ಅಭಿ ವೋ ಸಂಗಮ್ ಪರ್ ಬಾಬಾ ದೋನೋ ಹಿ ತರಫ್ ಕಿ ಬಾತ್ ಸುನಾತೆ ಹೇ. ಎರಡು ಕಡೆಯ ಮಾತನ್ನ ತಿಳಿಸ್ತಾರೆ. ಏಕ್ ಬಾತ್ ಅಚ್ಚಿ ರೀತಿ ಸಮझे ಬಾಪ್ ಟೀಚರ್ನೇ ಕ್ಯಾ ಸಮझाया. ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ತಂದೆ ಟೀಚರ್ ನಾವು ಮಕ್ಕಳಿಗೆ ಏನು ತಿಳಿಸ್ಕೊಟ್ರು. ಅಚ್ಚಾ ಬಾಕಿ ಹೇ ಗುರು ಕಾ ಕರ್ತವ್ಯ. ನಂತರ ಗುರುವಿನ ಕರ್ತವ್ಯ. ಉನ್ಕೋ ಬುಲಾಯಾ ಹಿ ಹೇ ಕಿ ಆಕರ್ ಹಮ್ ಪತಿತೋಂ ಕೋ ಪಾವನ್ ಬನಾವೋ. ಗುರುಗಳನ್ನ ಕರೆದ್ವಿ, ನೀವು ಬಂದು ಪತಿತ ಇದ್ದಂತ ಆತ್ಮಗಳನ್ನ ಪಾವನ ಮಾಡಿ ಅಂತ. ಆತ್ಮ ಪಾವನ್ ಬಂತಿ ಹೇ ಫಿರ್ ಶರೀರ್ ಬಿ ಪಾವನ್ ಬಂತಾ ಹೇ. ಆತ್ಮ ಪಾವನವಾಗತ್ತೆ ಅಂತ ಹೇಳಿದಾಗ ಶರೀರನೂ ಕೂಡ ಪಾವನವಾಗತ್ತೆ. ಜೈಸೆ ಸೋನಾ ವೈಸೆ ಜೇವರಾ ಬಿ ಬಂತಾ ಹೇ. ಹೇಗೆ ಚಿನ್ನ ಇರುತ್ತೆ ಅದ್ರ ತಕ್ಕ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಒಡವೆಗಳಾಗತ್ತೆ. ಎಷ್ಟು ಆತ್ಮ ಕಂಚನಕಾಯವಾಗತ್ತೆ, ಸ್ವಚ್ಛವಾಗತ್ತೆ, ಪ್ಯೂರಿಫಿಕೇಶನ್ ಆಗತ್ತೆ, ಅಷ್ಟೇ ಆತ್ಮ ಶಕ್ತಿಶಾಲಿಯಾಗಿರುತ್ತೆ ಅಂತ ಬಾಬೋರು ಹೇಳ್ತಾ ಇದ್ದಾರೆ. 24 कैरेट का सोना लेंगे और काद नहीं डालेंगे तो. 24 ಕ್ಯಾರೆಟ್ ಚಿನ್ನವನ್ನ ತೋಳ್ತೀವಿ, ತುಕ್ಕಿಡಿಯೋದಿಲ್ಲ ಅಂತ ಹೇಳಿದಾಗ ಬಾಬಾ ಹೇಳೋದು ಓ ಜೇವೆರ ಬಿ ಐಸಾ ಸತೋ ಪ್ರಧಾನ್ ಬನೇಗಾ. ಅದೇ ರೀತಿ ಸತೋ ಪ್ರಧಾನವಾಗತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अलाय डालने से फिर तमो प्रधान बन पड़ता है क्योंकि ಕಾದ್ ಪಡ್ತಿ ಹೇನಾ. ಅಲಾಯ ಹಾಕೋ ಕಾರಣ ತಮೋ ಪ್ರಧಾನವಾಗತ್ತೆ. ಏಕೆಂತೇಳಿದ್ರೆ ಬಾಬಾ ಹೇಳ್ತಾರೆ ತುಕ್ಕಿಡಿಯುತ್ತೆ. ಪೆಹಲೆ ಭಾರತ್ 24 कैरेट पक्के सोने की चिड़िया था अर्थात सतो प्रधान नई दुनिया थी अब तमो प्रधान है. ಮೊದಲು ಇದೆ ಭಾರತ 24 ಕ್ಯಾರೆಟ್ ಪ್ಯೂರ್ ಚಿನ್ನ ಇತ್ತು. ಆ ಕಾರಣ ಭಾರತವನ್ನ ಚಿನ್ನದ ಪಕ್ಷಿ ಅಂತ ಹೇಳಲಾಗ್ತಿತ್ತು. ಅರ್ಥಾತ್ ಸತೋ ಪ್ರಧಾನ ಹೊಸ ಪ್ರಪಂಚ ಇತ್ತು. ಈಗ ಇದೆ ಭಾರತ ಏನಾಗಿದೆ ಅಂತಿದ್ದಾರೆ ಬಾಬಾ ತಮೋ ಪ್ರಧಾನವಾಗಿದೆ. ಪೆಹಲೆ ಪ್ಯೂರ್ ಸೋನಾ ಹೇ ನೈ ದುನಿಯಾ ಪವಿತ್ರ ಪುರಾನಿ ದುನಿಯಾ ಅಪವಿತ್ರೋ ಕಾದ್ ಪಡ್ತಿ ಜಾತಿ ಹೇ. ಹೊಸ ಪ್ರಪಂಚ ಪವಿತ್ರವಾಗಿರುತ್ತೆ, ಹಳೆಯ ಪ್ರಪಂಚ ಅಪವಿತ್ರವಾಗಿರುತ್ತೆ. ತುಕ್ಕನ್ನೋದು ಹಿಡಿತಾ ಹೋಗತ್ತೆ. ಯ ಬಾಪ್ ಹಿ ಸಮझाते हैं और कोई मनुष्य गुरु लोग नहीं जानते. ತಂದೆನೇ ತಿಳಿಸ್ಕೊಡ್ತಾರೆ, ಯಾವುದೇ ಮನುಷ್ಯರು ಗುರುಗಳು ಇದನ್ನ ತಿಳ್ಕೊಂಡಿಲ್ಲ. ಬುಲಾತೆ ಹೇ ಆಕರ್ ಪಾವನ್ ಬನಾವೋ.
ತಂದೆಯನ್ನ ಕರೆದ್ವಿ, ನೀವು ಬಂದು ಪಾವನರನ್ನಾಗಿ ಮಾಡಿ. ಸದ್ಗುರು ಕಾ ಕಾಮ್ ಹೇ ವಾನಪ್ರಸ್ಥ ಅವಸ್ಥಾ ಮೇ ಮನುಷ್ಯೋಂ ಕೋ ಗೃಹಸ್ಥ ಸೆ ಕಿನಾರಾ ಕರಾನಾ. ಸದ್ಗುರುವಿನ ಕಾರ್ಯವಾಗಿದೆ ವಾನಪ್ರಸ್ಥ ಸ್ಥಿತಿಯಲ್ಲಿರುವಂಥ ಮನುಷ್ಯರನ್ನ ಗೃಹಸ್ಥದಿಂದ ದೂರ ಮಾಡೋದು. तो ये सारी नॉलेज ड्रामा प्लान अनुसार बाप ही आकर देते हैं. ಇಡೀ ಜ್ಞಾನವನ್ನ ಡ್ರಾಮಾದ ಪ್ಲಾನ್ ಅನುಸಾರ ತಂದೆ ಬಂದು ತಿಳಿಸ್ಕೊಡ್ತಾರೆ. वो है मनुष्य सृष्टि का बीज रूप, वही सारे वृक्ष की नॉलेज समझाते हैं. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಇಡೀ ವೃಕ್ಷದ ಜ್ಞಾನವನ್ನ ಬಾಬಾ ಬಂದು ತಿಳಿಸ್ಕೊಡ್ತಾರೆ. ಶುಭಾಬಾ ಕಾ ನಾಮ್ ಸದೈವ್ ಶೂ ही है, बाकी आत्मा ये सब आती है पाठ बजाने, तो भिन्न भिन्न नाम धराती है. ಬಾಬಾ ಹೇಳೋದು ಶುಭಾಬೋರ ಹೆಸರು ಸದೈವ ಶಿವ ಆಗಿದೆ. ಬಾಕಿ ಆತ್ಮಗಳೆಲ್ಲ ಬರ್ತಾರೆ ಪಾತ್ರದ ಅಭಿನಯ ಮಾಡುವುದಕ್ಕೆ, ಭಿನ್ನ ಭಿನ್ನ ಹೆಸರನ್ನ ಧಾರಣೆ ಮಾಡ್ತಾರೆ. ಬಾಪ್ ಕೋ ಬುಲಾತೆ ಹೇ ಪರಂತು ಉನ್ಹೇ ಜಾನ್ತೆ ನಹಿ. ತಂದೆಯನ್ನ ಕರೀತಾರೆ ಆದ್ರೆ ತಿಳ್ಕೊಂಡಿಲ್ಲ. ಓ ಕೇಸೆ ಭಾಗ್ಯಶಾಲಿ ರತ್ ಮೇ ಆತೆ ಹೇ, ತುಮ್ಕೋ ಪಾವನ್ ದುನಿಯಾ ಮೇ ಲೇ ಜಾನೆ. ಹೇಗೆ ಭಾಗ್ಯಶಾಲಿಯಾದಂಥ ರಥದಲ್ಲಿ ಬರ್ತಾರೆ, ನಮ್ಮನ್ನ ಪಾವನ ಪ್ರಪಂಚಕ್ಕೆ ಕರ್ಕೊಂಡೋಗ್ತಾರೆ. तो बाप समझाते हैं मैं उनके तन में आता हूँ जो बहुत जन्मों के अंत में है, पूरे 84 जन्म लेते हैं. ತಂದೆ ತಿಳಿಸ್ತಾರೆ, ನಾನು ಬ್ರಹ್ಮರವರ ಅಂತಿಮ ಜನ್ಮದಲ್ಲಿ ಬರ್ತೀನಿ ಮಕ್ಕಳೇ. ಅಂತಿಮದ್ರಲ್ಲೂ ಕೂಡ ಅಂತಿಮ ಜನ್ಮ ಅರ್ಥಾತ್ ಸಂಪೂರ್ಣ 84 ಜನ್ಮವನ್ನ ಪಡಿತಾರೆ. राजाओं का राजा बनाने के लिए इस भाग्यशाली रथ में ಪ್ರವೇಶ करना होता है. ರಾಜರಿಗಿಂತ ರಾಜರನ್ನಾಗಿ ಮಾಡುವುದಕ್ಕೆ ಈ ಒಂದು ಭಾಗ್ಯಶಾಲಿಯಾದ ರಥದಲ್ಲಿ ತಂದೆ ಏನ್ ಮಾಡ್ತಾರೆ, ಬಾಬಾ ಏನ್ ಹೇಳ್ತಿದ್ದಾರೆ, ಪ್ರವೇಶ ಮಾಡಬೇಕಾಗತ್ತೆ. पहले नंबर में है श्री कृष्ण, वो है नई दुनिया का मालिक, फिर वही नीचे उतरते हैं. ಮೊದಲು ನಂಬರ್ ಶ್ರೀಕೃಷ್ಣ, ಅವರೇ ಹೊಸ ಪ್ರಪಂಚದ ಮಾಲೀಕರಾಗಿದ್ರು, ಅವರೇ ಕೆಳಗಡೆ ಇಳಿತಾ ಬರ್ತಾರೆ. ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯ ಶೂದ್ರ ವಂಶಿ, ಫಿರ್ ಬ್ರಹ್ಮ ವಂಶಿ ಬಂತೆ ಹೇ. ಅವರೇ ಕೆಳಗಡೆ ಇಳಿತಾ ಇಳಿತಾ ಬಾಬಾ ಹೇಳ್ತಾರೆ ಸೂರ್ಯವಂಶಿ, ಚಂದ್ರವಂಶಿ, ನಂತರ ಬಾಬಾ ಹೇಳೋದು ಕೆಳಗಡೆ ಇಳಿತಾ ಬರ್ತಾರೆ, ಬ್ರಹ್ಮವಂಶಿ ಆಗ್ತಾರೆ. ಗೋಲ್ಡನ್ ಸೆ ಸಿಲ್ವರ್, ಫಿರ್ ತುಮ್ ಐರನ್ ಸೆ ಗೋಲ್ಡನ್ ಬನ್ ರಹೇ ವೋ. ಗೋಲ್ಡನ್ ಇಂದ ಸಿಲ್ವರು, ಐರನ್ ಇಂದ ಗೋಲ್ಡನ್ ಆಗ್ತೀವಿ. ಬಾಪ್ कहते हैं मुझ एक अपने बाप को याद करो, आज जिसमें मैंने प्रवेश किया है, इनकी आत्मा में तो जरा भी ये नॉलेज नहीं थी. ತಂದೆ ಹೇಳ್ತಾರೆ, ಒಬ್ಬ ತಂದೆಯನ್ನ ನೆನಪನ್ನ ಮಾಡಬೇಕು. ಯಾರಲ್ಲಿ ನಾನು ಪ್ರವೇಶ ಮಾಡ್ತೀನಿ ಅವರ ಆತ್ಮನಿಗೆ ಸ್ವಲ್ಪವೂ ಕೂಡ ಬಾಬಾ ಕೊಡುವಂತ ಜ್ಞಾನ ಅನ್ನೋದು ಇರಲಿಲ್ಲ. ಇನ್ಮೇ ಮೇ ಪ್ರವೇಶ ಕರ್ತಾ ಹೂँ, ಅವರಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಆ ಕಾರಣ ಭಾಗ್ಯಶಾಲಿಯಾದ ರಥ ಅಂತ ಹೇಳಲಾಗತ್ತೆ. खुद कहते हैं मैं इनके बहुत जन्मों के अंत में आता हूँ. ಆ ಕಾರಣ ಸ್ವಯಂ ಹೇಳ್ತಾರೆ, ಇವರ ಅಂತಿಮದ್ರಲ್ಲೂ ಕೂಡ ಅಂತಿಮ ಜನ್ಮದಲ್ಲಿ ಬರ್ತೀನಿ. ಗೀತೆಯ ಅಕ್ಷರ ಅಕ್ಯುರೇಟ್ ಆಗಿದೆ. ಗೀತೆಯನ್ನೇ ಸರ್ವಶಾಸ್ತ್ರ ಶಿರೋಮಣಿ ಅಂತ ಹೇಳಲಾಗತ್ತೆ. इस संगम युग पर ही बाप आकर ब्राह्मण कुल और देवी देवता कुल की ಸ್ಥಾಪನಾ करते हैं. ಈ ಸಂಗಮ ಯುಗದಲ್ಲಿ ಬಾಬಾ ಬಂದು ಬ್ರಾಹ್ಮಣ ಕುಲ ಮತ್ತು ದೇವಿ ದೇವತಾ ಕುಲವನ್ನ ಸ್ಥಾಪನೆ ಮಾಡ್ತಾರೆ. ಔರೋಂ ಕಾ ತೋ ಸಬ್ಕೋ ಮಾಲೂಮ್ ಹೇ ಹಿ, ಇನ್ಕಾ ಕೋಯಿ ಕೋ ಪತಾ ನಹೀ ಹೇ. ಅನ್ಯರಿಗಂತೂ ಎಲ್ಲರಿಗೂ ಗೊತ್ತಿದೆ, ಇವ್ರಿಗಂತೂ
ಏನೂ ಗೊತ್ತಿಲ್ಲ. ಬಹು ಜನ್ಮों के अंत में अर्थात संगम युग पर ही बाप आते हैं. बाप कहते हैं मैं बीज रूप हूँ. ಅಂತಿಮದ್ರಲ್ಲೂ ಕೂಡ ಅಂತಿಮ ಅರ್ಥಾತ್ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ, ಅವರು ಬೀಜ ರೂಪ ಆಗಿದ್ದಾರೆ. ಶ್ರೀ ಕೃಷ್ಣ तो यही सत्युग का रहवासी, उनको दूसरी जगह तो कोई देख ना सके. ಶ್ರೀಕೃಷ್ಣ ಅಂತೂ ಸತ್ಯುಗದ ರಹವಾಸಿ ಆಗಿದ್ದಾರೆ, ಅನ್ಯ ಸ್ಥಾನದಲ್ಲಿ ಏನೂ ಕೂಡ ಗೊತ್ತಿಲ್ಲ. पुनर्जन्म में तो नाम रूप देश काल सब बदल जाता है. ಪುನರ್ಜನ್ಮವನ್ನ ಪಡಿತಾ ಪಡಿತಾ ನಾಮ ರೂಪ ದೇಶ ಕಾಲ ಎಲ್ಲವೂ ಕೂಡ ಬದಲಾಗತ್ತೆ. पहले छोटा बच्चा सुंदर होता है, फिर बड़ा होता है, फिर वो शरीर छोड़ दूसरा छोटा लेता है. ಹೇಗೆ ಚಿಕ್ಕ ಮಗು ಇದ್ದಾಗ ಪವಿತ್ರವಾಗಿರುತ್ತೆ, ಶುದ್ಧವಾಗಿರುತ್ತೆ, ಪವಿತ್ರತೆ ಆಕರ್ಷಣೆ ಮಾಡುತ್ತೆ, ನಂತರ ದೊಡ್ಡವರಾಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಶರೀರವನ್ನ ಬಿಟ್ಟು ಮತ್ತೆ ಚಿಕ್ಕ ಮಗುವಾಗಿ ಜನ್ಮ ಪಡಿತಾರೆ. ಯ ಬನಾ ಬನಾಯ ಖೇಲ್ ಹೈ, ಡ್ರಾಮಾ ಕೆ ಅಂದರ್ ಫಿಕ್ಸ್ ಹೈ, ಮಾಡಲ್ಪಟ್ಟ ಆಟವಾಗಿದೆ. ಈ ಡ್ರಾಮಾದ ಒಳಗಡೆ ಫಿಕ್ಸ್ ಇದೆ. दूसरे शरीर में तो उनको श्री कृष्ण नहीं कहेंगे. ಇನ್ನೊಂದು ಶರೀರದಲ್ಲಿ ಅವರನ್ನ ಶ್ರೀಕೃಷ್ಣ ಅಂತ ಹೇಳೋದಿಲ್ಲ. ಉಸ್ ದೂಸರೆ ಶರೀರ್ ಪರ್ ನಾಮ್ ಆದಿ ಫಿರ್ ದೂಸರಾ ಪಡೇಗಾ. ಇನ್ನೊಂದು ಶರೀರದಲ್ಲಿ ಹೆಸರು ಎಲ್ಲ ಇನ್ನೊಂದು ಬರುತ್ತೆ. ಸಮಯ ಫೀಚರ್ ಸ್ಥಿತಿ ತಾರೀಖ್ ಆದಿ ಸಬ್ ಬದಲ್ ಜಾತಾ ಹೈ. ಸಮಯ ಫೀಚರ್ ಸ್ಥಿತಿ ತಾರೀಖು ನಾಮ ರೂಪ ದೇಶ ಕಾಲ ಎಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. वर्ल्ड की हिस्ट्री ज्योग्राफी रिपीट कहा जाता है, तो ये ड्रामा रिपीट होता रहता है. ವರ್ಲ್ಡಿನ ಹಿಸ್ಟ್ರಿ ಜಿಯೋಗ್ರಫಿ ರಿಪೀಟ್ ಆಗ್ತಾ ಹೋಗುತ್ತೆ. ಅರ್ಥಾತ್ ಬಾಬಾ ಹೇಳ್ತಾ ಇದ್ದಾರೆ ಈ ಡ್ರಾಮಾ ಅನ್ನೋದು ಮಕ್ಕಳೇ ರಿಪೀಟ್ ಆಗತ್ತೆ. ಸತೋ ರಜೋ ತಮೋ ಮೇ ಆನಾ ಹಿ ಹೈ, ಸೃಷ್ಟಿ ಕಾ ನಾಮ್ ಯುಗ್ ಕಾ ನಾಮ್ ಸಬ್ ಬದಲ್ತೆ ಜಾತೆ ಹೈ. ಬಾಬಾ ಹೇಳ್ತಾ ಇದ್ದಾರೆ ಸೃಷ್ಟಿಯ ಹೆಸರು ಯುಗದ ಹೆಸರು ಬದಲಾವಣೆ ಆಗ್ತಾ ಹೋಗತ್ತೆ. ಅಭಿ ಯಹೇ ಸಂಗಮ್ ಯೋಗ್, ಇದು ಸಂಗಮ ಯುಗವಾಗಿದೆ. ಮೇ ಆತಾ ಹಿ ಹೂ ಸಂಗಮ್ ಪರ್, ಬಾಬಾ ಬರೋದೇ ಎಲ್ಲಿ ಸಂಗಮ ಯುಗದಲ್ಲಿ. ಯ ಹಮ್ಕೋ ಅಂದರ್ ಮೇ ಪಕ್ಕಾ ಕರ್ನಾ ಹೇ, ಬಾಪ್ ಹಮಾರಾ ಬಾಪ್ टीचर गुरु है, जो फिर सतो प्रधान बनने की युक्ति बहुत अच्छी बताते हैं. ನಮ್ಮೊಳಗಡೆ ಪಕ್ಕಾ ಇರಬೇಕು. ತಂದೆ ನಮ್ಮ ತಂದೆ ಟೀಚರ್ ಗುರು ಆಗಿದ್ದಾರೆ. ಪುನಃ ಸತೋ ಪ್ರಧಾನರಾಗುವಂತ ಯುಕ್ತಿಯನ್ನ ಬಹಳಷ್ಟು ತಿಳಿಸ್ಕೊಡ್ತಾರೆ. ಗೀತಾ ಮೇ ಬಿ ಹೇ ದೇಹ ಸಹಿತ ದೇಹ ಕೆ ಸಬ್ ಧರ್ಮ ಚೋಡ್ ಅಪ್ನೆ ಕೋ ಆತ್ಮ ಸಮಜೋ. ಗೀತೆಯಲ್ಲೂ ಕೂಡ ಇದೆ ದೇಹ ಸಹಿತ ದೇಹದ ಎಲ್ಲ ಧರ್ಮವನ್ನ ಮರೆತು ಒಬ್ಬ ತಂದೆಯನ್ನ ನೆನಪನ್ನ ಮಾಡಬೇಕು ಅನ್ನೋ ಒಂದು ಮಾತು. ಇದು ಒಳಗಡೆ ಬಾಬಾ ಹೇಳ್ತಾ ಇದ್ದಾರೆ ಪಕ್ಕಾ ಇರಬೇಕು ಮಕ್ಕಳೇ. बाप हमारा बाप टीचर गुरु है, जो फिर सतो प्रधान बनने की युक्ति अच्छी बताते हैं. वापिस अपने घर जरूर जाना है. भक्ति मार्ग में कितनी मेहनत करते हैं भगवान पास जाने के लिए. ವಾಪಸ್ ಮನೆಗೆ ಅವಶ್ಯವಾಗಿ ಹೋಗಬೇಕು. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಭಗವಂತನ ಹತ್ತಿರ ಹೋಗುವುದಕ್ಕೆ. ಓ ಹೇ ಮುಕ್ತಿ ಧಾಮ್, कर्म से मुक्त हम इनकॉर्पोरियल दुनिया में जाकर बैठते हैं. ಅದಾಗಿದೆ ಮುಕ್ತಿಧಾಮ, ಕರ್ಮದಿಂದ ಮುಕ್ತ ನಿರ್ವಿಕಾರಿಯಾದಂಥ ಪ್ರಪಂಚದಲ್ಲಿ ಹೋಗಿ ಕೂತ್ಕೊಳ್ತೀವಿ. ಪಾಡ್ ದಾರಿ ಘರ್ ಗಯಾ ತೋ ಪಾಡ್ ಸೆ ಮುಕ್ತ ಹುವಾ,
ಪಾತ್ರಧಾರಿಗಳು ಮನೆಗೆ ಹೋಗ್ತಾರೆ ಅಂತ ಹೇಳಿದಾಗ ಪಾತ್ರದಿಂದ ಮುಕ್ತರಾಗ್ತೀವಿ. ಓಹೇ ಮುಕ್ತಿಧಾಮ್ ಕರ್ಮ ಸೆ ಮುಕ್ತ. परंतु यह भी किसको पता नहीं है. अभी तुम समझते हो 84 जन्म तो लेना ही है. ಶ್ರೀ ಕೃಷ್ಣ ದೇವತಾ ಹೇ ವೈಕುಂಠ ಕಾ ಪ್ರಿನ್ಸ್. ಬಾಬಾ ಹೇಳ್ತಾ ಇದ್ದಾರೆ, ಈಗ ಅರ್ಥ ಆಗತ್ತೆ, 84 ಜನ್ಮವನ್ನ ಪಡಿಲೇಬೇಕು. ಶ್ರೀ ಕೃಷ್ಣ ದೇವತೆ ವೈಕುಂಠದ ರಾಜಕುಮಾರ. ಓ ಯ ಕೇಸೆ ಆಯೇಗಾ, ಅವ್ರೀಗ ಹೇಗ್ ಬರುವುದಕ್ಕೆ ಸಾಧ್ಯ. ನಾವು ಉಸ್ನೆ ಗೀತಾ ಸುನಾಯಿ. सिर्फ देवता था इसीलिए सभी लोग उनको पूजते हैं. ಕೇವಲ ದೇವತೆಗಳಾಗಿದ್ರು ಆ ಕಾರಣ ಅವರನ್ನ ಪೂಜೆ ಮಾಡ್ತಾರೆ. ದೇವತಾ ಹೇ ಪಾವನ್ ಖುದ್ ಪತಿ ಟೆಹರೆ. ದೇವತೆಗಳು ಪಾವನ, ಸ್ವಯಂ ಪತಿತರಾಗಿದ್ದಾರೆ. ಕೆಹತೆ ಬಿ ಹೇ ಮುಜ್ ನಿರ್ಗುಣ ಆರೆ ಮೇ ಕೋಯಿ ಗುಣ ನಹಿ. ನನ್ನಲ್ಲಿ ಯಾವುದೇ ರೀತಿಯಾದ ಗುಣ ಅನ್ನೋದು ಇಲ್ಲ. ಆಪ್ ಹಮ್ಕೋ ಐಸಾ ಬನಾವೋ. ತಾವು ನಮ್ಮನ್ನ ಈ ರೀತಿ ಮಾಡಿ. ಶಿವಕೆ ಆಗೆ ಜಾಕರ್ ಕಹೆಂಗೆ ಹಮ್ಕೋ ಮುಕ್ತಿ ದೋ. वो कभी जीवन मुक्ति जीवन बंध में आते ही नहीं, इसलिए उन्हें पुकारते हैं मुक्ति दो. जीवन मुक्ति भी वही देते हैं. ಹೇಳ್ತಾರೆ, ನಾವು ನಿರ್ಗುಣರಲ್ಲಿ ಯಾವುದೇ ರೀತಿಯಾದ ಗುಣ ಇಲ್ಲ. ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡಿ ಶಿವನ ಮುಂದೆ ಹೋಗಿ ಹೇಳ್ತಾರೆ, ನಮ್ಮನ್ನ ಮುಕ್ತರನ್ನಾಗಿ ಮಾಡಿ. ಓ ಕಬಿ ಜೀವನ್ ಮುಕ್ತ ಜೀವನ್ ಬಂದ್ ಮೇ. ಜೀವನ ಮುಕ್ತ ಜೀವನ ಬಂಧನದಲ್ಲಿ ಬರೋದಿಲ್ಲ. ಆ ಕಾರಣ ಹೇ ಮುಕ್ತಿದಾತ, ನನಗೆ ಮುಕ್ತಿಯನ್ನ ಕೊಡು. ಏಕೆಂದ್ರೆ ಜೀವನ್ ಮುಕ್ತಿಯನ್ನ ಅವರೇ ಕೊಡ್ತಾರೆ. अभी तुम समझते हो बाबा और मम्मा के हम सब बच्चे हैं. ಬಾಬಾ ಮತ್ತು ಮೊಮ್ಮಾರವರ ಮಕ್ಕಳಾಗಿದ್ದೀವಿ. ಅವರಿಂದ ಅತಃ ಧನ್ ಮಿಲ್ತಾ ಹೇ. ಅಪಾರವಾದಂತಹ ಧನ ಸಿಕ್ಕತ್ತೆ. ಮನುಷ್ಯ ತೋ ಬೇಸಮಜಿ ಸೆ ಮಾಂಗ್ನಿ ಕರ್ತೆ ರೇತೆ ಹೇ. ತಿಳುವಳಿಕೆ ಇಲ್ಲದೆ ಬೇಡ್ತಾ ಹೋಗ್ತಾರೆ. ಬೇಸಮಜ್ ತೋ ಜರೂರ್ ದುಃಖಿ ಹಿ ಹೋಂಗೆ ನಾ.
ತಿಳುವಳಿಕೆ ಇಲ್ಲದವರು ಏನ್ ಮಾಡ್ತಾರೆ? ಅಳ್ತಾ ಇರ್ತಾರೆ ತಾನೇ, ಅಪಾರವಾದಂತ ದುಃಖವನ್ನ ಭೋಗಿಸ್ತಾರೆ. ತೋ ಯೆ ಸಬ್ ಬಾತೆ ಬಚ್ಚೋಂ ಕಿ ಬುದ್ಧಿ ಮೇ ರಖ್ನಿ ಹೇ. ಈ ಎಲ್ಲ ಮಾತುಗಳನ್ನ ನಾವು ಮಕ್ಕಳು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. एक बेहद के बाप को ना जानने के कारण कितना आपस में लड़ते रहते हैं. ಒಬ್ಬ ಬೇಹದಿನ ತಂದೆಯನ್ನ ತಿಳ್ಕೊಳ್ದಲೇ ಇರೋ ಕಾರಣ ಪರಸ್ಪರ ಹೊಡೆದಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಆರ್ಫನ್ ಬನ್ ಪಡೆ ಹೇ, ಎಲ್ಲರೂ ಏನಾಗಿದ್ದಾರೆ ಅಂತಿದ್ದಾರೆ ಬಾಬಾ? ಅನಾಥರಾಗ್ಬಿಟ್ಟಿದ್ದಾರೆ ಮಕ್ಕಳೇ ಅಂತ ಹೇಳ್ತಾರೆ ಬಾಬೋರು. ಓ ಓದ್ತೇ ಹೇ ಅದಕ್ಕೆ ಅರ್ಫನ್ಸ್, ಯಹ ಹೇ ಬೇಹದ್ ಕೆ ಅರ್ಫನ್ಸ್. ಅವರು ಅದ್ದಿನ ಬಾಬಾ ಹೇಳ್ತಾ ಇದ್ದಾರೆ ಅನಾಥರು, ನಾವು ಬೇಹದ್ದಿನ ಅನಾಥರು. ಮಾಪ್ ನಹಿ ದುನಿಯಾ ಸ್ಥಾಪನಾ ಕರ್ತೆ ಹೇ, ಅಭಿ ಯಹಿ ಪತಿತ್ ಆತ್ಮಾओं की ಪತಿತ್ ದುನಿಯಾ. ಈಗ ಹೊಸ ಪ್ರಪಂಚವನ್ನ ತಂದೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಪತಿತ ಆತ್ಮಗಳ ಪತಿತ ಪ್ರಪಂಚ, ಪಾವನ ಪ್ರಪಂಚ ಸತ್ಯಯುಗಕ್ಕೆ ಹೇಳಲಾಗತ್ತೆ. ಹಳೆಯ ಪ್ರಪಂಚ ಕಲಿಯುಗವಾಗಿದೆ. ತೋ ಬುದ್ಧಿ ಮೇ ಯೆ ಸಬ್ ಬಾತೆ ಹೆನ್ನ, ಬುದ್ಧಿಯಲ್ಲಂತೂ ಎಲ್ಲ ಮಾತುಗಳು ಇದೆ ತಾನೆ. ಪುರಾನಿ ದುನಿಯಾ ಕಾ ವಿನಾಶ್ ಹೋ ಜಾಯೇಗಾ, ಫಿರ್ ನಯಿ ದುನಿಯಾ ಮೇ ಟ್ರಾನ್ಸ್ಫರ್ ಹೋ ಜಾಯೆಂಗೆ. ಹಳೆಯ ಪ್ರಪಂಚದ ವಿನಾಶವಾಗತ್ತೆ, ಹೊಸ ಪ್ರಪಂಚ ಟ್ರಾನ್ಸ್ಫರ್ ಆಗತ್ತೆ. ಅಭಿ ಹಮ್ ಟೆಂಪರ್ವರಿ ಸಂಗಮ್ ಯುಗ್ ಪರ್ ಕಡೆ ಹೇ, ಟೆಂಪರ್ವರಿಯಾಗಿ ಸಂಗಮ ಯುಗದಲ್ಲಿ ಇದೀವಿ. ಹಳೆಯ ಪ್ರಪಂಚ ಬಾಬಾ ಹೇಳ್ತಾ ಇದ್ದಾರೆ ಹೊಸದಾಗಿ बदलागते. नई दुनिया का भी पता है, तुम्हारी बुद्धि अब नई दुनिया में जानी चाहिए. ಈಗ ನಮ್ಮ ಬುದ್ಧಿ ಎನ್ನೋದು ಹೊಸ ಪ್ರಪಂಚದ ಕಡೆ ಹೋಗ್ಬೇಕು. ಉಡ್ತೆ ಬೈಠೆ ಯಹಿ ಬುದ್ಧಿ ಮೇ ರಹೇಗಿ, ಹಮ್ ಪಢಾಯಿ ಪಢ್ ರಹೇ ಹೇ. ನಡೀತಾ ಓಡಾಡ್ತಾ ಕೂತ್ಕೊಳ್ತಾ ಬುದ್ಧಿಯಲ್ಲಿರ್ಬೇಕು, ವಿದ್ಯೆಯನ್ನ ಓದ್ತಾ ಇದ್ದೀವಿ. ಬಾಪ್ ಹಮ್ಕೋ ಪಢಾತೆ ಹೇ, ಪರಮಾತ್ಮ ತಂದೆ ಬಂದು ಓದಿಸ್ತಾ ಇದ್ದಾರೆ. स्टूडेंट को ये याद रहना चाहिए, फिर वो याद नंबरवार पुरुषार्थ अनुसार रहती है. ವಿದ್ಯಾರ್ಥಿಗಳು ಅಂತ ಹೇಳಿದಾಗ ನೆನ್ಪಿರ್ಬೇಕು, ಅದು ನಂತರ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಇರುತ್ತೆ. ಬಾಪ್ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಯಾದ್ ಪ್ಯಾರ್ ದೇತೆ ಹೇ. ತಂದೆನೂ ಕೂಡ ಎಲ್ಲ ಮಕ್ಕಳಿಗೆ ನಂಬರ್ವಾರ್ ಪುರುಷಾರ್ಥದ ಅನುಸಾರ ನೆನಪು ಪ್ರೀತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಚ್ಚಾ ಪಡ್ನೆ ವಾಲೆ ಕೋ ಟೀಚರ್ ಜರೂರ್ ಪ್ಯಾರ್ ಜಾಸ್ತಿ ಕರೆಂಗೆ. ಯಾರು ಚೆನ್ನಾಗಿ ಓದ್ತಾರೆ ಟೀಚರು ಅವಶ್ಯಕವಾಗಿ ಜಾಸ್ತಿ ಪ್ರೀತಿ ಮಾಡ್ತಾರೆ. ಕಿತ್ನಾ ಅಂತರ್ ಪಡ್ ಜಾತಾ ಹೇ, ಎಷ್ಟೊಂದು ಅಂತರವಾಗ್ಬಿಡುತ್ತೆ. अब बाप तो समझाते रहते हैं, ತಂದೆಯಂತೂ ತಿಳಿಸ್ತಾ ಹೋಗ್ತಾರೆ. ಮಕ್ಕಳೇನ್ ಮಾಡಬೇಕು? ಧಾರಣೆಯನ್ನ ಮಾಡಬೇಕು. ಏಕ್ ಬಾಪ್ ಕೆ ಸಿವಾಯ್ ಅವ್ರ ಕೋಯಿ ತರಫ್ ಬುದ್ಧಿ ನಾ ಜಾಯೆ. ಒಬ್ಬ ತಂದೆಯ ವಿನಃ ಬೇರೆ ಯಾವ ಕಡೆನೂ ಬುದ್ಧಿ ಯೋಗ ಅನ್ನೋದು ಹೋಗ್ಬಾರ್ದು. ಬಾಪ್ ಕೋ ಯಾದ್ ನಹಿ ಕರೆಂಗೆ ತೋ ಪಾಪ್ ಕೇಸೆ ಕಟೆಂಗೆ. ತಂದೆಯನ್ನ ನೆನ್ಪನ್ನ ಮಾಡೋದಿಲ್ಲ ಅಂದ್ರೆ ಪಾಪ ಕರ್ಮ ಅನ್ನೋದು ಭಸ್ಮ ಹೇಗಾಗತ್ತೆ? ಮಾಯಾ ಗಡಿ ಗಡಿ ತುಮಾರ ಬುದ್ಧಿಯೋಗ ತೋಡ್ ದೆಂಗಿ. ಮಾಯೆ ಗಡಿ ಗಡಿ ಏನ್ ಮಾಡುತ್ತೆ? ನಮ್ಮ ಬುದ್ಧಿಯೋಗವನ್ನ ತುಂಡು ಮಾಡ್ಬಿಡುತ್ತೆ. ಮಾಯಾ ಬಹುತ್ ದೋಖಾ ದೇತಿ ಹೇ, ಮಾಯೆ ಜಾಸ್ತಿ ಮೋಸ ಮಾಡುತ್ತೆ. ಬಾಬಾ ಮಿಸಾಲ್ ದೇತೆ ಹೇ, ಭಕ್ತಿ ಮಾರ್ಗ ಮೇ ಹಮ್ ಲಕ್ಷ್ಮಿ ಕಿ ಬಹುತ್ ಪೂಜಾ ಕರ್ತೆ ಥೇ. ಬಾಬಾ ಉದಾಹರಣೆಯನ್ನ ಕೊಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯನ್ನ ಬಹಳ ಪೂಜೆ ಮಾಡ್ತಾ ಇದ್ದೆ. ಚಿತ್ರ ಮೇ ದೇಖಾ ಲಕ್ಷ್ಮಿ ಪಾವ್ ದಬಾ ರಹಿ ಹೇ ತೋ ಉಸೆ ಮುಕ್ತು ಕರಾ ದಿಯಾ. ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜೆ ಮಾಡ್ತಿದ್ರು. ವಿಷ್ಣುವಿನ ಕಾಲನ್ನ ಒತ್ತುತ್ತಿರೋದನ್ನ ಬಾಬನಿಗಿಷ್ಟ ಆಗ್ಲಿಲ್ಲ, ಅದನ್ನ ಕಟ್ ಮಾಡ್ಬಿಟ್ರು. उनकी याद में बैठते जब बुद्धि इधर उधर जाती थी तो अपने को थप्पड़ मारते थे, बुद्धि और तरफ क्यों जाती है.
ಅವರ ನೆನಪಿನಲ್ಲಿ ಕೂತ್ಕೊಂಡಾಗ ಬುದ್ಧಿ ಯೋಗ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ತನಿಗ್ ತಾನೇ ಕಪಾಳು ಕೊಡ್ಕೊಳ್ತಾ ಇದ್ರು. ಯಾಕೆ ನನ್ನ ಬುದ್ಧಿ ಆ ಕಡೆ ಈ ಕಡೆ ಹೋಗುತ್ತೆ. ಆಖರಿನ್ ವಿನಾಶ್ ಬಿ ದೇಖ ಸ್ಥಾಪನಾ ಬಿ ದೇಖಿ, ವಿನಾಶವನ್ನು ನೋಡಿದ್ರು ಸ್ಥಾಪನೆಯನ್ನು ನೋಡಿದ್ರು. ಸಾಕ್ಷಾತ್ಕಾರದ ಆಸೆ ಪೂರ್ಣವಾಯ್ತು. ಸಮझा अब ये दुनिया ನೈ ದುನಿಯಾ ಆತಿ ಹೇ ಅಮ್ ಯಹ ಬನೆಂಗೆ. ತಿಳ್ಕೊಂಡ್ರು ಈಗ ಹೊಸ ಪ್ರಪಂಚ ಬರುತ್ತೆ ನಮಗೋಸ್ಕರ, ನಾನು ಈ ರೀತಿ ಆಗ್ತೀನಿ ಅಂತ ನಾರಾಯಣಿ ನಶೆ ಬಂತು ಅಂತ ಹೇಳ್ತಿದ್ದಾರೆ ಬಾಬೋರು. ಬಾಕಿ ಯೇ ಪುರಾನಿ ದುನಿಯಾ ತೋ ವಿನಾಶ್ ಓ ಜಾಯೇಗಿ. ಬಾಕಿ ಈ ಹಳೆಯ ಪ್ರಪಂಚ ಅಂತೂ ವಿನಾಶವಾಗತ್ತೆ. ಪಕ್ಕಾ ನಿಶ್ಚಯ ಹೋ ಗಯಾ, ಪಕ್ಕಾ ನಿಶ್ಚಯ ಆಗ್ಬಿಡ್ತು. ಅಪ್ನಿ ರಾಜಧಾನಿ का भी साक्षात्कार हुआ तो बाकी इस रावण के राज्यों को क्या करेंगे. ತನ್ನ ರಾಜಧಾನಿಯ ಸಾಕ್ಷಾತ್ಕಾರವಾಯಿತು, ಬಾಕಿ ರಾವಣನ ರಾಜ್ಯದಲ್ಲಿ ಏನ್ ಮಾಡೋದು. ಜಬ್ಕಿ ಸ್ವರ್ಗ ಕಿ ರಾಜಾಯಿ ಮಿಲ್ತಿ ಹೇ ಯಹ ಹುಯಿ ಈಶ್ವರಿಯ ಬುದ್ಧಿ. ಸ್ವರ್ಗದ ರಾಜ್ಯ ಅನ್ನೋದು ಆಗತ್ತೆ, ಇದು ಈಶ್ವರಿಯ ಬುದ್ಧಿ. ಈಶ್ವರನೇ ಪ್ರವೇಶ ಕರ್ ಯ ಬುದ್ಧಿ ಚಲಾಯಿ. ಈಶ್ವರ ಪ್ರವೇಶ ಮಾಡಿ ಈ ಬುದ್ಧಿಯನ್ನ ಕೊಟ್ರು. ಜ್ಞಾನ ಕಲಶ ತೋ ಮಾತಾओं को मिलता है तो माताओं को ही सब कुछ दे दिया. ಜ್ಞಾನದ ಕಳಶವನ್ನ ಬಾಬಾ ಮಾತೆಯರಿಗೆ ಕೊಡ್ತಾರೆ. ಎಲ್ಲವನ್ನೂ ಕೂಡ ಬ್ರಹ್ಮ ತಂದೆ ಅರ್ಪಣೆ ಮಾಡಿದ್ರು. ತುಮ್ ಕಾರೋಬಾರ್ ಸಂಭಾಲೋ ಸಬ್ಕೋ ಸಿಕ್ಲಾವೋ. ಕಾರೋಬಾರನ್ನ ಮಾಡಿ ಎಲ್ಲರಿಗೆ ಕಲಿಸಿ ಅಂತ ಸಿಕ್ಲಾತೆ ಯಹ ತಕ್ ಆ ಗಯೇ. ಕಲಿಸ್ತಾ ಈ ಒಂದು ಸ್ಥಿತಿಯನ್ನ ಪಡ್ಕೊಂಡ್ಬಿಟ್ರು. ಎಗ್ದೋಂಕೋ ಸುನಾತೆ ದೇಖೋ ಅಬ್ ಕಿತ್ನೆ ಹೋ ಗಯೇ ಹೇ. ಇನ್ನೊಬ್ರು ಮತ್ತೊಬ್ರು ತಿಳಿಸ್ತಾ ಎಷ್ಟೊಂದು ಬಾಬನ ಮಕ್ಕಳಾಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ. ಆತ್ಮ ಪವಿತ್ರ ಹೋತಿ ಜಾತಿ ಹೇ ಫಿರ್ ಆತ್ಮ ಕೋ ಶರೀರ್ ಬಿ ಪವಿತ್ರ ಚಾಹಿಯೇ. ಆತ್ಮ ಪವಿತ್ರ ಆಗ್ತಾ ಆತ್ಮಕ್ಕೆ ಶರೀರನೂ ಕೂಡ ಪವಿತ್ರವಾದ ಶರೀರ ಬೇಡ್ಕೋ. ಸಮಜ್ತೆ ಬಿ ಹೇ ಫಿರ್ ಮಾಯಾ ಬುಲಾ ದೇತಿ ಹೇ. ತಿಳ್ಕೊಳ್ತಾರೆ, ಆದ್ರೆ ಮಾಯೆ ಮರೆಸ್ಬಿಡುತ್ತೆ. ತುಮ್ ಕೆಹತೆ ವೋ 7 ರೋಜ್ ಪಡೋ ತೋ ಕೆಹತೆ ಹೇ ಕಲ್ ಆಯೆಂಗೆ. 7 ದಿನದ ಕೋರ್ಸ್ ತಗೊಳ್ಳಿ ಬನ್ನಿ ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ಸರಿ ನಾಳೆಯಿಂದ ಬರ್ತೀವಿ ಅಂತ ಹೇಳ್ತಾರೆ. ದೂಸರೆ ದಿನ ಮಾಯಾ ಕಲಾಸ್ ಕರ್ ದೇತಿ ಹೇ. ಮತ್ತೆ ಮಾರನೇ ದಿನ ಮಾಯೆ ನುಂಗ್ ಹಾಕ್ಬಿಡುತ್ತೆ ಅವರನ್ನ, ಬರೋದೇ ಇಲ್ಲ. ಭಗವಾನ್ ಪಡಾತೆ ಹೇ ತೋ ಭಗವಾನ್ ಸೆ ನಹಿ ಆಕರ್ ಪಡ್ತೆ ಹೇ. ಭಗವಂತ ಬಂದು ಓದಿಸ್ತಾರೆ, ಆದ್ರೆ ಭಗವಂತನ ಹತ್ತಿರನೇ ಓದುವುದಕ್ಕೆ ಬರೋದಿಲ್ಲ. ಕೆಹತೆ ಬಿ ಹೇ ಆ ಜರೂರ್ ಆಯೆಂಗೆ. ಹೇಳ್ತಾರೆ ಖಂಡಿತ ಬರ್ತೀವಿ ಅಂತ, ಆದ್ರೆ ಮಾಯೆ ಉಡಾಯಿಸ್ಬಿಡುತ್ತೆ. ರೆಗ್ಯುಲರ್ ಓನಾ ನಹಿ ದೇತಿ ಹೇ. ರೆಗ್ಯುಲರ್ ಆಗಿ ಬರೋದಕ್ಕೆ ಮಾಯೆ ಬಿಡೋದಿಲ್ಲ. ಜಿನ್ಹೋನೆ ಕಲ್ಪ ಪಹಲೆ ಪುರುಷಾರ್ಥ ಕಿಯಾ वो जरूर करेंगे और कोई अट्टी है नहीं. ಕಲ್ಪದ ಹಿಂದೆ ಯಾರು ಪುರುಷಾರ್ಥ ಮಾಡಿದ್ರೋ ಅವ್ರು ಅವಶ್ಯಕವಾಗಿ ಮಾಡ್ತಾರೆ, ಮತ್ತೊಂದು ಕಡೆ ದಾರಿ ಇಲ್ಲ. ತುಮ್ ಪುರುಷಾರ್ಥ ಬಹುತ್ ಕರ್ತೇವೋ. ಬಹಳಷ್ಟು ಪುರುಷಾರ್ಥವನ್ನ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಬಾಬೋರು. जिन्होंने कल्प पहले समझा है वही समझेंगे. विनाश होना है ಸ್ಥಾಪನಾ ಬಿ ಓತಿ ಜಾತಿ ಹೇ. ಯಾರು ಕಲ್ಪದ ಹಿಂದೆ ತಿಳ್ಕೊಂಡಿದ್ರು ಅವರೇ ತಿಳ್ಕೊಳ್ತಾರೆ, ವಿನಾಶವಾಗತ್ತೆ, ಸ್ಥಾಪನೆ ಆಗ್ತಾ ಹೋಗತ್ತೆ. ಆತ್ಮ ಪಡ್ಕರ್ ಫಸ್ಟ್ ಕ್ಲಾಸ್ ಶರೀರ್ ಲೆಂಗಿ. ಆತ್ಮ ಓದಿ ಫಸ್ಟ್ ಕ್ಲಾಸ್ ಶರೀರವನ್ನ ಪಡ್ಕೊಳುತ್ತೆ. ಗುರಿ ಉದ್ದೇಶ ತಾನೇ. ಯಾದ್ ಕ್ಯೂ ನಹಿ ಪಡ್ನಾ ಚಾಹಿಯೇ. ಯಾಕಿದು ನೆನ್ಪಿಗೆ ಬರಬಾರ್ದು. ಅಭಿ ನೈ ದುನಿಯಾ ಮೇ ಜಾತೆ ಹೇ ಅಪ್ನೆ ಪುರುಷಾರ್ಥ ಅನುಸಾರ. ಈಗ ಹೊಸ ಪ್ರಪಂಚಕ್ಕೆ ಹೋಗ್ತೀವಿ ನಮ್ಮ ಒಂದು ಪುರುಷಾರ್ಥದ ಅನುಸಾರ. ಅಚ್ಚಾ
मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते 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 बाप को गुड मॉर्निंग। धारणा के लिए मुख्य सार। बुद्धि में सदा याद रहे कि अब हम थोड़े समय के लिए संगम युग में बैठे हैं। पुरानी दुनिया का विनाश होंगी तो हम नई दुनिया में ट्रांसफर हो जाएंगे, इसलिए इससे बुद्धियोग निकाल देना है। ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ಸದೈವ ನೆನ್ಪಿರ್ಬೇಕು, ಸ್ವಲ್ಪ ಸಮಯಕ್ಕೋಸ್ಕರ ಸಂಗಮ ಯುಗದಲ್ಲಿ ಕೂತ್ಕೊಂಡಿದ್ದೀವಿ. ಹಳೆಯ ಪ್ರಪಂಚದ ವಿನಾಶವಾಗತ್ತೆ ಮತ್ತು ಹೊಸ ಪ್ರಪಂಚಕ್ಕೆ ಟ್ರಾನ್ಸ್ಫರ್ ಆಗ್ತೀವಿ. ಆ ಕಾರಣ ಬುದ್ಧಿಯೋಗವನ್ನ ಬಾಬಾ ಹೇಳ್ತಾರೆ ತೆಗಿತಾ ಹೋಗ್ಬೇಕು. सभी आत्माओं को बाप का परिचय दे, कर्म अकर्म विकर्मों की गुह्य गति सुनानी है। पहले अलफ का ही पाठ पक्का कराना है। ಎಲ್ಲ ಆತ್ಮಗಳ ತಂದೆಯ ಪರಿಚಯವನ್ನ ಕೊಡಬೇಕು. ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನ ತಿಳಿಸ್ಬೇಕು. ಮೊದಲು ತಂದೆಯ ಪಾಠವನ್ನ ಪಕ್ಕಾ ಮಾಡಬೇಕಾಗಿದೆ. वरदाना श्रेष्ठ प्राप्तियों के प्रत्यक्ष फल द्वारा सदा खुशहाल रहने वाले एवर हेल्दी भव. ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮುಖಾಂತರ ಸದಾ ಖುಷಿಯ ಅದೃಷ್ಟಶಾಲಿಯಾಗಿರುವಂತವರೇ ಎವರ್ ಹೆಲ್ದಿ ಭವ. संगम युग पर अभी अभी किया, अभी अभी श्रेष्ठ प्राप्ति की अनुभूति हुई, यही है प्रत्यक्ष फल. ಸಂಗಮ ಯುಗದಲ್ಲಿ ಈಗೀಗ ಮಾಡಿದ್ವಿ, ಈಗೀಗ ಶ್ರೇಷ್ಠ ಪ್ರಾಪ್ತಿಯ ಅನುಭೂತಿ ಮಾಡಿದ್ವಿ, ಇದು ಪ್ರತ್ಯಕ್ಷ ಫಲ. ಸಬ್ಸೆ ಶ್ರೇಷ್ಠ ಫಲ ಹೇ ಸಮೀಪತಾ ಕಾ ಅನುಭವ ಹೋನಾ. ಎಲ್ಲದಕ್ಕಿಂತ ಶ್ರೇಷ್ಠ ಫಲ ಸಮೀಪತೆಯ ಅನುಭವ ಮಾಡೋದು. ಆಜ್ಕಲ್ ಸಾಕಾರ ದುನಿಯಾ ಮೇ कहते हैं कि ಫಲ್ ಕಾವೋ ತೋ ತಂದೂರಸ್ತ್ रहेंगे. ಇತ್ತೀಚಿನ ಒಂದು ಕಲಿಯುಗದಲ್ಲಿ ಏನು ಹೇಳ್ತಾರೆ, ಫ್ರೂಟ್ಸ್ ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ, ಆರೋಗ್ಯವಾಗಿ ಇರ್ತೀರಾ ಅಂತ. ಹೆಲ್ತಿ रहने का साधन फल बताते हैं और आप बच्चे हर सेकेंड प्रत्यक्ष फल खाते ही रहते वो, इसीलिए ಎವರ್ ಹೆಲ್ದಿ ಓಹಿ. ಹೆಲ್ದಿ ಆಗಿರುವಂತ ಸಾಧನೆ ಒಳ್ಳೊಳ್ಳೆ ಹಣ್ಣುಗಳನ್ನ ತಿನ್ನಿ ಅಂತ ಹೇಳ್ತಾರೆ. ನಾವು ಮಕ್ಕಳು ಪ್ರತಿ ಸೆಕೆಂಡ್ ಪ್ರತ್ಯಕ್ಷ ಫಲ ತಿಂತಾ ಇರ್ತೀವಿ. ಆ ಕಾರಣ एवर हेल्दी आगी इर्तीवी. यदि आपस में कोई पूछे आपका क्या हाल चाल है तो बोलो कि फरिश्तों की चाल है और खुशहाल है. ಯಾರಾದ್ರೂ ಕೇಳ್ತಾರೆ ನೀವು ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಹೇಳಿದ್ರೆ ಹೇಳ್ಬೇಕಂತೆ ಬಾಬಾ ಹೇಳ್ತಾ ಇದ್ದಾರೆ, ಆ ಫರಿಸ್ತೆಯ ನಡೆ ಇದೆ, ನಾವು ಜೀವನದಲ್ಲಿ ಬಹಳ ಖುಷಿಯಾಗಿದ್ದೀವಿ, ಖುಷಿಯ ಅದೃಷ್ಟಶಾಲಿಗಳಾಗಿದ್ದೀವಿ. ನಮ್ಮಂತಹ ಖುಷ್ ನಸೀಬ್ ಅದೃಷ್ಟಶಾಲಿಗಳು ಮತ್ತೊಬ್ಬರಿಲ್ಲ ಅಂತ ನಶೆ ಖುಷಿಯಿಂದ ಬಾಬಾ ಹೇಳ್ತಾ ಇದ್ದಾರೆ. ಅನೇಕರಿಗೆ ತಿಳಿಸ್ತಾ ಹೋಗಿ ಮಕ್ಕಳೇ. ಸ್ಲೋಗನ್ सर्व की दुआओं के खजाने से संपन्न बनो तो पुरुषार्थ में मेहनत नहीं करनी पड़ेगी. ಸರ್ವರ ಆಶೀರ್ವಾದಗಳ ಖಜಾನೆಯಿಂದ ಸಂಪನ್ನರಾದಾಗ ಪುರುಷಾರ್ಥದಲ್ಲಿ ಎಂದೂ ಕೂಡ ಪರಿಶ್ರಮದ ಅನುಭವವನ್ನ ಮಾಡುವಂತಹ ಅಗತ್ಯ ಅನ್ನೋದೇ ಬಾಬಾ ಹೇಳ್ತಾ ಇದ್ದಾರೆ ಇರೋದಿಲ್ಲ ಮಕ್ಕಳೇ. ಬಾಬಾ ಏನ್ ಹೇಳಿದ್ರು ಇವತ್ತಿಡೀ ಮುರುಳಿಯ ಸಾರ ಏನು? ಎಷ್ಟು ನಾವು ತಂದೆಯ ನೆನಪನ್ನ ಮಾಡ್ತಾ ಹೋಗ್ತೀವಿ, ಆತ್ಮ ಪಾವನ ಆಗ್ತಾ ಹೋಗುತ್ತೆ, ಉನ್ನತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಈಗ ಯಾರಾದ್ರೂ ಕೇಳ್ತಾರೆ ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಾ, ಅವ್ರಿಗೆ ಹೇಳ್ಬೇಕು ಹೌದು ನಾನು ಬಹಳ ಚೆನ್ನಾಗಿದ್ದೀನಿ, ಫರಿಷ್ಠೆಯ ಚಾಲಿದೆ, ನಡೆ ನುಡಿ ಇದೆ, ನನ್ನ ಜೀವನ
ಖುಷಿಯಿಂದ ತುಂಬ ಹೋಗಿದೆ ಅಂತ ನಶೆ ಖುಷಿಯಿಂದ ಹೇಳಿ. ಈಗ ಸ್ಥೂಲದ್ರಲ್ಲಿ ಹೆಲ್ದಿ ಆಗಿರಬೇಕು ಅಂದರೆ ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳ್ತಾರೆ. ಪ್ರತಿ ಸೆಕೆಂಡ್ ಬಾಬಾ ಸಿಕ್ಕಿದ್ದಾರೆ ಅಂತ ಹೇಳಿದಾಗ ನಮ್ಮ ಕರ್ಮ ಶ್ರೇಷ್ಠವಾಗತ್ತೆ, ನಮ್ಮ ಜೀವನ ಸಫಲವಾಗತ್ತೆ, ಕ್ಷಣ ಕ್ಷಣನೂ ಕೂಡ ಖುಷಹಾಲ್ ಓ ಜಾಯೇಗಾ. ಅಚ್ಚಾ, ಓಂ ಶಾಂತಿ. खुश हो के गा रहा है अब ये जहान सारा, खुश हो के गा रहा है अब ये जहान सारा। अपना परम पिता शिव, अपना परम पिता शिव, कितना है प्यारा प्यारा, खुश हो के गा रहा है अब ये जहान सारा, खुश हो के गा रहा है अब ये जहान सारा। तुम सा कहाँ है कोई पाए कहीं नहीं हम, तुम सा कहाँ है कोई पाए कहीं नहीं हम। माया के तोड़ बंधन मन के मिटा दे जो गम, माया के तोड़ बंधन मन के मिटा दे जो गम। पाकर तुम्हें है चमका तकदीर का सितारा,